ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ 4ನೇ ಚಾಪ್ಟರ್ ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಇದರ ಒಂದು ಕಂಟಿನ್ಯೂಸ್ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹಿಂದಿನ ಒಂದು ವೀಡಿಯೋಸ್ಗಳು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಸೊ ಅಲ್ಲಿ ಪ್ಲೇಲಿಸ್ಟಲ್ಲಿ ನೋಡ್ಬೋದು. ಎಲ್ಲ ಒಂದು ವೀಡಿಯೋಸ್ಗಳಿಗೂ ಅತ್ಯುತ್ತಮವಾದ ರೆಸ್ಪಾನ್ಸ್ ಸಿಕ್ಕಿದೆ, ಅದಕ್ಕೋಸ್ಕರ ಧನ್ಯವಾದಗಳನ್ನು ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ, ಪೇಜ್ ನಂಬರ್ 99ರ ಒಂದು ಉದಾಹರಣೆ 9ರಿಂದ ನಾವು ಸ್ಟಾರ್ಟ್ ಮಾಡಬೇಕಾಗಿತ್ತು. ಬೀಜೋಕ್ತಿಯನ್ನು ಸರಳೀಕರಿಸಿ. ಸೊ ಹಿಂದಿನ ವೀಡಿಯೋಸಲ್ಲಿ ನಾವು ಯಾವ ರೀತಿಯಾಗಿ ಸರಳೀಕರಿಸೋದು ಅಂತ ಹೇಳಿಬಿಟ್ಟು ನೋಡಿದ್ವಿ. ಸೊ ಒಂದು ಬೀಜೋಕ್ತಿಯನ್ನು ಕೊಟ್ಟರೆ ಅದನ್ನು ಸರಳೀಕರಿಸೋದು ಹೇಗೆ ಅಂತ ಹೇಳಿಬಿಟ್ಟು ನೋಡಿದ್ವಲ್ವಾ. ಸೊ ಬನ್ನಿ, ಅದ್ರ ಪ್ರಕಾರವಾಗಿ ಇಲ್ಲೂ ಸಹ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಏನಿದೆಯಪ್ಪ ಅಂತಂದರೆ 4 ಇಂಟು ಎಕ್ಸ್ ಪ್ಲಸ್ ವೈ, 4 ಇಂಟು ಎಕ್ಸ್ ಪ್ಲಸ್ ವೈ ಮೈನಸ್ ವೈ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನೂ ಇಲ್ಲ ಅಂತ ಅಂದರೆ ಇಂಟು ಇದೆ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ. ಸೊ ಅದನ್ನು ನಾವೇನು ಮಾಡೋಣ, 4 ಹೊರಗಡೆ ತೆಗೆದಾಗ 4, ಇದನ್ನು ಇದ್ರ ಜೊತೆಗೂ ಗುಣಿಸ್ಬೇಕು, ಇದನ್ನು ಇದ್ರ ಜೊತೆಗೂ ಗುಣಿಸ್ಬೇಕು. 4x ಪ್ಲಸ್ 4 ಇಂಟು ವೈ ಅಂದರೆ 4y ಮೈನಸ್ ವೈ. ಈ ವೈಯನ್ನು ಹಾಗೆ ಬರೆದಿದ್ದೀನಿ. ಸೊ ಇದರೊಳಗಡೆ ಎಕ್ಸಿಗೆ ರಿಲೇಟೆಡ್ ಆಗಿ ಯಾವ ಟರ್ಮ್ಸು ಇಲ್ಲ. ಸೊ ಬಟ್ ವೈಗೆ ರಿಲೇಟೆಡ್ ಆಗಿ ಇದೆ. ಸೊ 4x ಹಾಗೆ ಬರೀತೀನಿ. ಇದು ಸಹ ಇದು ಸಜಾತಿ ಪದಗಳಾಗಿದ್ದರಿಂದ ಪ್ಲಸ್ಸು ಮೈನಸ್ ಮೈನಸ್ ಮಾಡಬೇಕಂತೆ. 4yಯಲ್ಲಿ ವೈಯನ್ನು ಕಳೆದ್ರೆ ಪ್ಲಸ್ 3y. ಓಕೆ, ಪ್ಲಸ್ ಯಾಕೆ, 4 ಅನ್ನೋದು ದೊಡ್ಡ ಸಂಖ್ಯೆ, ಹಾಗಾಗಿಬಿಟ್ಟು 3y. ಇದನ್ನು ನಾವು ಈಸಿಯಾಗಿ ಬೀಜೋಕ್ತಿಯನ್ನು ಸಾಲ್ವ್ ಮಾಡಿದ್ದೇವೆ. 4x ಪ್ಲಸ್ 3y. ಓಕೆ, ನೆಕ್ಸ್ಟ್ ಉದಾಹರಣೆ 5u ಮತ್ತು 5 ಪ್ಲಸ್ ಯು. ಈ ಬೀಜೋಕ್ತಿಗಳು ಪರಸ್ಪರ ಸಮವಾಗಿದೆಯಾ? ಬೀಜೋಕ್ತಿಯ 5u ಅಂತ ಅಂದರೆ, ಸೊ ಅದಕ್ಕೋಸ್ಕರ ನಾನು ಫಸ್ಟೇ ವೀಡಿಯೋದಿಂದಲೂ ಸಹ ನಾನು ಹೇಳ್ತಾ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು, 5u ಅಂತ ಅಂದರೆ ಏನು, 5 ಇಂಟು ಯು ಅಂತ ಹೇಳಿ. ಬಟ್ ಅವ್ರು ಕೇಳ್ತಾ ಇದ್ದಾರೆ 5 ಪ್ಲಸ್ ಯು ಅಂತ ಅಂದರೆ ಏನು, ಅದು 5 ಇಂಟು ಯು ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ 5 ಇಂಟು ಯು 5 ಪ್ಲಸ್ ಯುಗೆ ಬಹಳ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳ್ಬಿಟ್ಟು, 5u ಅಂತಂದರೆ ಎಷ್ಟು, ಯುನ 5ರಷ್ಟು. ಮತ್ತು ಬೀಜೋಕ್ತಿ 5 ಪ್ಲಸ್ ಯು ಅಂತ ಅಂದ್ರೇನು, ಒಂದು ಸಂಖ್ಯೆ ಅದು ಯುಗಿಂತ 5 ಪಟ್ಟು ಹೆಚ್ಚಿದೆ ಅಂತ ಹೇಳಿಬಿಟ್ಟು, 5 ಹೆಚ್ಚಿದೆ. ಇವೆರಡು ಬೇರೆ ಕ್ರಿಯೆಗಳಾಗಿದ್ದರಿಂದ ಇಲ್ಲಿ ಕೆಲವೊಂದು ಬೇರೆ ಬೇರೆ ಉತ್ತರಗಳನ್ನು ಕೊಟ್ಟು ಅವರು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಯಾಕೆ, ಇವೆರಡು ಬೀಜೋಕ್ತಿಗಳು ಬೇರೆ ಅಂತ ಹೇಳಿಬಿಟ್ಟು ಪ್ರೂವ್ ಮಾಡೋಕ್ಕೋಸ್ಕರ. ಸೊ ಸೇಮ್ ಅಂತ ಅನ್ನಿಸ್ಬಾರ್ದು ನಿಮಗೆ, ಬೇರೆ. ಹೇಗೆ ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ 5uಗೆ ಯು ಅಂತ ಅಂದರೆ 2 ಕೊಟ್ಟಾಗ 5 ಇಂಟು 2 10 ಅವರೇ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ 5u ಅಂತ ಅಂದರೆ 5 ಇಂಟು 5 25. ಅದೇ ಇಲ್ಲಿ ಬಂದಾಗ 5 ಇಂಟು 11 55. ಅದೇ ಇಲ್ಲಿ ಬಂದಾಗ 5 ಇಂಟು 8 8 40. ಓಕೆ, ಅದೇ ಎಕ್ಸ್ಪ್ರೆಷನ್ಸ್ ಇಲ್ಲಿ ಅದೇ ಬೆಲೆಯನ್ನು ಕೊಟ್ಟಿದ್ದಾರೆ ನೋಡಬಹುದು. 2 11 8 5 ಆದಾಗ ಅಂತ ಹೇಳಿಬಿಟ್ಟು 5 ಪ್ಲಸ್ ಯು ಅಂತ ಅಂದರೆ 5 ಪ್ಲಸ್ 2 7. ಇಲ್ಲಿ ಬಂದಾಗ 5 ಪ್ಲಸ್ 5 10. 5 ಪ್ಲಸ್ 8 5 ಪ್ಲಸ್ 8 13. 5 ಪ್ಲಸ್ 11 ಎಷ್ಟಾಯಿತು, 16 ಆಯಿತು. ಸೊ ಈಗ ನೋಡಬಹುದು 5u ಇದ್ದಾಗ ಇಲ್ಲಿ 55 ಇದ್ದರೆ ಇಲ್ಲಿ 16 ಬಂದಿದೆ. ಅದೇ ಬೆಲೆಗೆ ಇಲ್ಲಿ 10 ಇದ್ದರೆ ಇಲ್ಲಿ 7 ಬಂದಿದೆ. ಅದೇ ಬೆಲೆಗೆ ಇಲ್ಲಿ 25 ಬಂದರೆ ಇಲ್ಲಿ 10 ಬಂದಿದೆ. ಇಲ್ಲಿ 40 ಬಂದರೆ 13 ಬಂದಿದೆ. ಸೊ ಕ್ಲಿಯರ್ ಆಗಿ ನಮಗೆ ಅರ್ಥ ಆಗ್ತಿದೆ 5u 5 ಪ್ಲಸ್ ಯುಗೆ ವಿಭಿನ್ನ, ಇವೆರಡು ಒಂದೇ ಬೀಜೋಕ್ತಿ ಅಲ್ಲ. ಓಕೆ, ಫೈನ್. ನೆಕ್ಸ್ಟ್ ಓಕೆ, ಅದೇ ರೀತಿ ಕಾಮನ್ ಆಗಿ ಇನ್ನೂ ಕಾಮನ್ ಆದಂತಹ ಒಂದು ಮಿಸ್ಟೇಕ್ಸ್ಗಳನ್ನು ಏನು ಮಾಡ್ತಾರೆ ಅಂತ ಅಂದರೆ, 10y ಮೈನಸ್ 3 10 ಇಂಟು ವೈ ಮೈನಸ್ 3 ಈ ಬೀಜೋಕ್ತಿಗಳು ಸಮವಾಗಿದೆಯಾ ಅಂತ ಹೇಳಿಬಿಟ್ಟು. ಸೊ ಅದನ್ನು ಸಹ ನಾವು ಚೆಕ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇಲ್ಲ ನೋಡ್ತೀನಿ ನಾನು. ಸೊ 10y ಮೈನಸ್ 3 ಅಂತ ಅಂದರೆ ಏನು, ವೈಯ 10ರಷ್ಟಕ್ಕಿಂತ 3 ಕಡಿಮೆ ಇದೆ. ಮೈನಸ್ ಇದೆಯಲ್ವಾ, 3 ಕಡಿಮೆ ಇದೆ ಅಂತ. ಅದೇ 10 ಇಂಟು ವೈ ಮೈನಸ್ 3 ಅಂತ ಅಂದ್ರೇನು, 10ರಷ್ಟರ ಅಂದರೆ ವೈಗಿಂತ 3 ಕಡಿಮೆ ಅಂತ ಹೇಳಿ ಅಂತಂದರೆ 10ರಷ್ಟರ. ಸೊ ಇಲ್ಲಿ ಮೀನಿಂಗೇ ಚೇಂಜ್ ಇದೆ. ಸೊ ಬೆಲೆನೂ ಸಹ ಚೇಂಜ್ ಆಗುತ್ತಾ ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ಅಂತ ಕೊಟ್ಟಿದ್ದಾರೆ. 10y ಮೈನಸ್ 3 ಅಂತ ಅಂದರೆ 10 ಇಂಟು, ಓಕೆ, 10 2 ವೈ ಪ್ಲೇಸಲ್ಲಿ 2 ಬರ್ಕೊಳ್ಳೋಣ. ಈ ಒಂದು ಸಿಂಬಲಿಗೆ ವೈ ಪ್ಲೇಸಲ್ಲಿ ನಾವು 2 ಹಾಕಬೇಕಷ್ಟೇ. ಆಮೇಲೆ 3 10 ಹಿಂದಿನ ಒಂದು ಇದರೊಳಗಡೆ ನೋಡಿದ್ವಿ. ಫಸ್ಟ್ ಗುಣಾಕಾರವನ್ನು ಮಾಡ್ಕೊಬೇಕು. ಇದು ಇದಕ್ಕೆ ಸೇರಿದ್ದಲ್ಲ, ಇದಕ್ಕೆ ಅಂತ ಹೇಳಿಬಿಟ್ಟು 10 20 ಮೈನಸ್ 3 ಅಂತ ಅಂದರೆ 17 ಅವರೇ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಬರೋಣ. ವೈ ಬೆಲೆ 0 ಆದಾಗ 10 ಇಂಟು 0 ಮೈನಸ್ 3 10 0 ಅಂದರೆ 0 ಮೈನಸ್ 3 ಉತ್ತರ ಎಷ್ಟಾಯಿತು, ಮೈನಸ್ 3. ಓಕೆ, ನೆಕ್ಸ್ಟ್ ಇಲ್ಲಿ ಬಂದಾಗ 10 ಇಂಟು 7 ಕೊಟ್ಟಿದ್ದಾರೆ. ವೈ ಅಂದರೆ 7 ಮೈನಸ್ 3 17 70 70ರಲ್ಲಿ 3 ಕಳೆದ್ರೆ 67. ನೆಕ್ಸ್ಟು 10 ಇಂಟು ವೈ ಬೆಲೆ 10 ಮೈನಸ್ 3 10 100 100ರಲ್ಲಿ 3 ಕಳೆದ್ರೆ 97. ಸೊ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ. ನಾನು ಫಾಸ್ಟ್ ಅಂತೂ ಹೋಗ್ತಾ ಇಲ್ಲಲ್ವ, ಸ್ವಲ್ಪ ಫಾಸ್ಟಾಗಿ ಹೋದರೆ ನೀವು ಹೇಳ್ಬೋದು ಕಮೆಂಟ್ ಮಾಡಿ.
ಸೊ ನೆಕ್ಸ್ಟು ಇಲ್ಲಿ ಈ ಒಂದು ಬೆಲೆನ ನಾವು ನೋಡಿದ್ವಿ. ಸೊ ಇಲ್ಲೂ ಸಹ ಸೇಮ್ ಆಯಿತು ಅಂತ ಅಂದರೆ ಈ ಬೀಜೋಕ್ತಿ ಸಮ ಅಂತ ಹೇಳ್ಬೋದು. ಡಿಫ್ರೆಂಟ್ ಆಗುತ್ತಾ ಇಲ್ಲ ನೋಡೋಣ. 10 ಇಂಟು y ಮೈನಸ್ 3, 10 ಇಂಟು y ಮೈನಸ್ 3, 10 ಇಂಟು y ಅಂತ ಅಂದರೆ ಅವರೇ ಕೊಟ್ಟಿದ್ದಾರೆ 2 ಮೈನಸ್ 3. ಓಕೆ, 10 ಇಂಟು 2ರಲ್ಲಿ ಮೂರರಲ್ಲಿ 2 ಕಳೆದ್ರೆ ಮೈನಸ್ 1. ಸೊ 10 ಒಂದಲೇ 10 ಮೈನಸ್ 10 ಸಿಂಬಲ್ ಜೊತೆಗೆ ಹಾಕಿದ್ದೇವೆ. ನೆಕ್ಸ್ಟ್ ಇಲ್ಲಿ ನೋಡೋಣ, 10 y ಬೆಲೆ 0 ಅಂತೆ, ಮೈನಸ್ 3. ಸೊ 10 ಇಂಟು ಮೈನಸ್ 3 ಆಯಿತು, 10 3ಲೆ 30 ಮೈನಸ್ 30. ಸೊ ಇಲ್ಲಿ ಬಂದಾಗ 10 ಇಂಟು ಇಂಟು ಇಲ್ಲ 7 ಮೈನಸ್ 3, 10 ಇಂಟು 7ರಲ್ಲಿ 3 ಕಳೆದ್ರೆ 4, 10 4ಲೆ 40. ಓಕೆ, ಲಾಸ್ಟ್ ಒನ್ y ಅಂದರೆ 10 ಅಂತೆ, 10 10ರಲ್ಲಿ 3 ಕಳಿಬೇಕಂತೆ, 10 ಇಂಟು 10ರಲ್ಲಿ 3 ಕಳೆದ್ರೆ 7, 10 7 70. ಸೊ ಇಲ್ಲೂ ಸಹ ನೀವು ಕ್ರಾಸ್ ವೆರಿಫೈ ಮಾಡಬಹುದು. ಇಲ್ಲಿ 97 ಇದೆ ಬೆಲೆ, ಇಲ್ಲಿ ಸೇಮ್ ಬೆಲೆಗೆ 70 ಬಂದಿದೆ. ಇಲ್ಲಿ ಸೇಮ್ ಬೆಲೆ ಅಂದರೆ ವೈಗೆ 7 ಇದ್ದಾಗ ಇಲ್ಲಿ 67 ಬಂದಿದೆ, ಅದೇ ವೈಗೆ 7 ಇದ್ದಾಗ 40 ಬಂದಿದೆ. ಸೊ ಇಲ್ಲಿ 17 ಮೈನಸ್ 10, ಇಲ್ಲಿ 3 ಇದು ಮೈನಸ್ 3 ಬಂದರೆ ಇಲ್ಲಿ ಮೈನಸ್ 30 ಬಂದಿದೆ. ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ. ಸೊ ಹಾಗಾಗಿಬಿಟ್ಟು ನಾವು ಇವೆರಡು ಸಹ ಸೇಮ್ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬರಲ್ಲ. ಎರಡು ಚಿತ್ರಗಳಲ್ಲಿ ತುಂಬಿದ ನಂತರ ಎರಡು ಬೀಜೋಕ್ತಿಗಳು ಸಮವಾಗಿದೆಯೇ ಎಂದು ನೀವು ಭಾವಿಸಿರಾ? ಇಲ್ಲ, ಇಲ್ಲವೇ ಇಲ್ಲ. ಕಂಪ್ಲೀಟಾಗಿ ಆನ್ಸರ್ ಇಲ್ಲ ಅಲ್ವಾ. ಸೊ ಓಕೆ ಫೈನ್, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಚಿತ್ರದಲ್ಲಿನ ಸಂಖ್ಯೆಗಳ ಮೊತ್ತ ಎಷ್ಟು? ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ನೀವು ನೋಡಬಹುದು. ಮೊತ್ತ ಎಷ್ಟು? ಅವ್ಯಕ್ತ ಬೆಲೆಗಳನ್ನು ಅಕ್ಷರ ಸಂಖ್ಯೆಗಳಿಂದ ಸೂಚಿಸಲಾಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಅವ್ಯಕ್ತ ಬೆಲೆಗಳು ಅಂತ ಅಂದರೆ ಅನ್ನೋನ್ ನಂಬರ್. ಸೊ ಅನ್ನೋನ್ ಬೆಲೆ, ಅನ್ನೋನ್ ವ್ಯಾಲ್ಯೂ. ಓಕೆ, 3 3 3 3 ಓದ್ತಾ ಇದ್ದೀವಿ, ಅದ್ರ ಬೆಲೆ ಗೊತ್ತು 3 ಅಂತ ಹೇಳಿ. ಇಲ್ಲೂ 3 3 3 ಅದ್ರ ಬೆಲೆನೂ 3 ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಿದೆ. ಬಟ್ ಆರ್ಗೆ ಬೆಲೆ ಗೊತ್ತಿಲ್ಲ, ಎಸ್ಸಿಗೆ ಬೆಲೆ ಗೊತ್ತಿಲ್ಲ. ಸೊ ಅದನ್ನು ಸಹ ಸೇರಿಸ್ಬಿಟ್ಟು ನಾವು ಆ್ಯಡ್ ಮಾಡಬೇಕಂತೆ, ಕೂಡಿಸ್ಬೇಕಂತೆ. ಮೊತ್ತ ಎಷ್ಟು ಅಂತ ಅಂದಮೇಲೆ ಆ್ಯಡ್ ಮಾಡಬೇಕು. ಇದನ್ನು ನಾವು ಹಲವಾರು ವಿಧಾನಗಳಲ್ಲಿ ಕೂಡಿಸ್ಬೋದು. ಒಂದನೇದಾಗಿ ಅಡ್ಡ ಸಾಲಿನಲ್ಲಿ ಕೂಡಿದಾಗ. ಓಕೆ, ಬನ್ನಿ ನೋಡೋಣ. ಅಡ್ಡ ಸಾಲಿನಲ್ಲಿ ಕೂಡಿದಾಗ, ಫಸ್ಟ್ನೇದಾಗಿ ಅಡ್ಡ ಸಾಲಿನಲ್ಲಿ ಕೂಡಿದಾಗ. ಸೊ ಅಡ್ಡ ಸಾಲಿನಲ್ಲಿ ಕೂಡಿದಾಗ ಯಾವ ರೀತಿಯಾಗಿ 4 ಸಲಿ 3 ಇದೆ ಅಲ್ವಾ. 4 ಸಲಿ 3 ಇದೆ, ಪ್ಲಸ್ ಇದೆಷ್ಟಿದೆ 6 ಪ್ಲಸ್ ಎಸ್, 6 ಪ್ಲಸ್ ಎಸ್, ಮತ್ತೊಂದು ಸಲ 6 ಪ್ಲಸ್ ಎಸ್, 6 ಪ್ಲಸ್ ಎಸ್, ಮತ್ತೇನಾಗಿದೆ 4 ಸಲಿ 3 ಇದೆ, 4 ಸಲಿ 3 ಇದೆ. 3 ಪ್ಲಸ್ 3 ಪ್ಲಸ್ 3 3 ಅಷ್ಟೊಂದು ಬೇಡ, ಅಷ್ಟು ಲೆಂದಿಯಾಗಿ ಬೇಡ. ಸೊ ಅಡ್ಡ ಸಾಲಿನಲ್ಲಿ ಕೂಡಿದಾಗ ಈ ರೀತಿಯಾಗಿ ಕೂಡ್ತೀವಿ. ಓಕೆ ಫೈನ್. ನೆಕ್ಸ್ಟು ಸಜಾತಿಯ ಪದಗಳನ್ನು ಒಟ್ಟಾಗಿ ನಾವು ಕೂಡಿಸಿದಾಗ. ಸೊ ಇಲ್ಲಿ ಬಿಟ್ಟಿರ್ತೀನಿ ನಾನು. ಸಜಾತಿಯ ಪದಗಳನ್ನು ಕೂಡಿಸಿದಾಗ ಎರಡನೇ ವಿಧಾನ ಈ ರೀತಿಯಾಗೂ ಕೂಡಬಹುದು. ನೆಕ್ಸ್ಟು ಈ ರೀತಿಯಾಗೂ ಸಹ ಕೂಡ್ಬೋದು ನಾವು. ಯಾವ ರೀತಿಯಾಗಿ? ಸಜಾತಿಯ ಪದಗಳು ಅಂತಂದರೆ 3 ಇದೆಯಲ್ವಾ. ಸೊ 3 ಎಷ್ಟು ಸಲ ಇದೆ? 1 2 3 4 5 6 7 8. ಇನ್ನೂ ಈಸಿ ಆಗೋ ಹಾಗೆ ನಾವು 8 ಸಲ 3 ಇದೆ. ಓಕೆ, ಪ್ಲಸ್ 6 ಅನ್ನೋದು ಎಷ್ಟು ಸಲ ಇದೆ? 6 ಪ್ಲಸ್ 6 ಇದೆ, 6 ಪ್ಲಸ್ 6 ಇದೆ. ಸೊ ಎಷ್ಟು ಅನ್ನೋದು ಎಷ್ಟು ಸಲ ಇದೆ? ಎಸ್ ಅನ್ನೋದು 2 ಸಲ ಇದೆ. ಎಸ್ ಪ್ಲಸ್ ಎಸ್ ಅಂತ ಹೇಳಿಬಿಟ್ಟು ಇದು ಸಜಾತಿಯ ಪದಗಳನ್ನು ನಾವು ಕೂಡಿಸ್ವಿ. ಈಗ ನಾವು ಮೇಲಿನ ಅರ್ಧವನ್ನು ಕೂಡಿಸಿ ಮತ್ತು ಅದನ್ನು 2ರಷ್ಟಾಗಿ ಮಾಡಿದ್ರೆ, ಯಾಕೆ ಅಂತ ಅಂದರೆ ಎಲ್ಲ ಒಂದು ಕಾಲಮ್ಸು 2 ಸಲ ಇದೆ, 6 2 ಸಲ ಇದೆ, ಈ ಕಾಲಮ್ 2 ಸಲ ಇದೆ, ಈ ರೋ 2 ಸಲ ಇದೆ, ಈ ರೋ 2 ಸಲ ಇದೆ, ಇದೆರಡು 2 ಸಲ ಇದೆ, ಇದೆರಡು. ಸೊ ಹಾಗಾಗಿಬಿಟ್ಟು ಮೇಲಿನ ಅರ್ಧವನ್ನು ಕೂಡಿಸಿ ಮೂರನೇ ಒಂದು ಮೆಥಡಲ್ಲಿ ಮೇಲಿನ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಕಂಡುಹಿಡಿಯಿರಿ, ನೆಕ್ಸ್ಟ್ ಪೇಜಲ್ಲಿ ಬಂದಿದೆಯಲ್ಲ ಅದು ಇದಕ್ಕೆ ರಿಲೇಟೆಡ್ ಆಗಿದೆ. ಮೇಲಿನ ಅರ್ಧವನ್ನು ಕೂಡಿಸಿ ಏನು ಮಾಡಬೇಕಂತೆ? ಕೂಡಿಸಿ ಅದನ್ನು 2ರಷ್ಟಾಗಿಸುವ. ಅದನ್ನು 2ರಷ್ಟಾಗಿಸಿದಾಗ ಏನು ಬರುತ್ತೆ ಅಂತ ನೋಡೋಣ. ಓಕೆ ಫೈನ್. ಎಷ್ಟು? ಮೇಲಿನ ಅರ್ಧವನ್ನು ಕೂಡಿಸಿ ಅಂತ ಅಂದರೆ ಫಸ್ಟ್ ಇಲ್ಲಿ ಬರೆದು ಬಿಡ್ತೀನಿ. ಮೇಲಿನ ಅರ್ಧವನ್ನು ಕೂಡಿಸಿ 4 ಇಂಟು 3 ಪ್ಲಸ್ 6, ಅರ್ಧ ಅಂತಂದರೆ ಇಲ್ಲಿ ಗೆರೆ ಹಾಕಿಬಿಡಿ. 6 ಪ್ಲಸ್ 6 ಪ್ಲಸ್ ಎಸ್, 4 ಸಲಿ 3 ಇದೆ ಮೇಲೆ, ಪ್ಲಸ್ 6 ಪ್ಲಸ್ ಎಸ್ ಇದೆ. ಸೊ ಅದನ್ನು 2ರಷ್ಟು ಅಂತ ಅಂದರೆ ಡಬಲ್ ಟೈಮ್ ಇದೆ, 2ರಷ್ಟು 2 ಇಂಟು. ಓಕೆ, ಈ ರೀತಿಯಾಗೂ ಸಹ ನಾವು ಕೂಡಿಸಬಹುದು. ಹಾಗಾದರೆ ಪ್ರತಿ ಸಲ ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಲ್ವಾ. ಪ್ರತಿ ಸಲ ಹಾಗಾದರೆ 3 ಮೆಥಡಲ್ಲಿ ನಾವು ಕೂಡಿಸಿದಾಗ ಸೇಮ್ ಆನ್ಸರ್ ಬರುತ್ತಾ? ಸೊ ಬನ್ನಿ ನೋಡೋಣ. ಹಾಗಾದರೆ ಇಲ್ಲಿ ಮಾಡ್ತೇನೆ ನಾನು, ಸೇಮ್ ಆನ್ಸರ್ ಬರುತ್ತಾ ಅಂತ ಹೇಳಿ.
ಅಡ್ಡ ಸಾಲಿನಲ್ಲಿ ಅದಕ್ಕೋಸ್ಕರ ಜಾಗ ಬಿಟ್ಟಿದೆ. 4 ಮೂರಲೆ 12 ಪ್ಲಸ್ 6 ಪ್ಲಸ್ ಎಸ್ 6 ಪ್ಲಸ್ ಎಸ್ ಅಲ್ವಾ. ಓಕೆ, 2 ಸಲ 6 ಇದೆ, 2 ಆರ್ ಪ್ಲಸ್ 2 ಎಸ್ ಪ್ಲಸ್ ಮತ್ತೆ 4 ಮೂರಲೆ 12. ಸೊ ಇವನ್ನ ಕೂಡಿಸಿದಾಗ ಎಷ್ಟಾಯಿತು? 12 12 24, 2 ಆರ್ ಬರ್ಕೊಂಡ್ಬಿಡ್ತೀನಿ, 2 ಎಸ್ ಬರ್ಕೊಳ್ತೀನಿ, 12 12 24. ಇದನ್ನು ಕೂಡಿಸಿದಾಗ ಬಂತು ಆನ್ಸರ್. ನೆಕ್ಸ್ಟು ಅದೇ ರೀತಿ ಬರುತ್ತೆ ನೋಡೋಣ. 8 ಮೂರಲೆ 24, 6 ಆರ್ 2 ಆರ್ ಪ್ಲಸ್ ಎಸ್ ಎಸ್ 2 ಎಸ್ ಅಲ್ವಾ. ಸೊ ಅದೇ ಬಂತು. ಸೊ ನಾವು ಈ ರೀತಿಯಾಗೂ ಬರಿಬಹುದು. ಸೊ ಟರ್ಮ್ಸ್ಗಳನ್ನು ಚೇಂಜ್ ಮಾಡಿನೂ ಸಹ ಬರಿಬಹುದು. ಬೇಕಾದರೆ ಅದೇ ರೀತಿಯಾಗಿ ಬರೋದ್ರು ಸಹ 2 ಆರ್ ಪ್ಲಸ್ 2 ಎಸ್ 24 ಈ ಕಡೆ ಕಳಿಸ್ಬಿಡೋಣ. ಬೇಕಾದರೆ 24. ಸೊ ಇದನ್ನು ಬಂತು, ಸೇಮ್ ಬಂತು, ಇದನ್ನು ಸೇಮ್ ಬಂತು. ನೆಕ್ಸ್ಟ್ ಲಾಸ್ಟಿಂದ ನೋಡೋಣ. 2 ಇಂಟು 4 ಮೂರಲೆ 12 ಪ್ಲಸ್ 6 ಪ್ಲಸ್ ಎಸ್. ಇದನ್ನು ಎಲ್ಲ ಟರ್ಮ್ಸ್ಗಳಿಗೂ ಸಹ ಗುಣಿಸ್ಬೇಕಲ್ವಾ. 2 12 24 ಪ್ಲಸ್ 2 ಇಂಟು ಆರ್ 2 ಆರ್ ಪ್ಲಸ್ 2 ಎಸ್. ಓಕೆ ಫೈನ್. ಸೊ 3 ಸಲಿನೂ ಸಹ 3 ವಿಧಾನದಲ್ಲಿ ನಾವು ಕೂಡಿಸಿದಾಗಲೂ ಸಹ ಆನ್ಸರ್ ಸೇಮ್ ಬಂತು. ಸೊ ನಾವು ಅಡ್ಡ ಸಾಲಿನಲ್ಲಾದರೂ ಕೂಡಿಸ್ಕೊಳ್ಳಿ, ಅಥವಾ ಸಜಾತಿಯ ಪದಗಳನ್ನು ಸೈಡಿಗೆ ಹಾಕ್ಕೊಂಡು ಕೂಡಿಸ್ಕೊಳ್ಳಿ, ಅಥವಾ ಅದು ಡಬಲ್ ಟೈಮ್ಸಲ್ಲಿ ಇದ್ದರೆ ಅದನ್ನು ಅರ್ಧ ಅಷ್ಟೇ ಕೂಡಿಸ್ಬಿಟ್ಟು ಅದನ್ನು ಡಬಲ್ ಮಾಡ್ಕೊಳ್ಳಿ. ಸೊ ಆನ್ಸರ್ ವಿಲ್ ಗೆಟ್ ಸೇಮ್ ಆನ್ಸರ್. ಓಕೆ ಫೈನ್. ಇಲ್ಲಿಗೆ ಈ ಒಂದು ಪೇಜ್ ನಂಬರ್ 100ರವರೆಗಿನ ಒಂದು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡೈರೆಕ್ಟಾಗಿ ಕಂಡುಹಿಡಿಯಿರಿ. ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂಥ ಕಂಟಿನ್ಯೂಯನ್ನು ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.